ಬಾಗಿಲು ಆಶೀರ್ವಾದ ಬಾಗಿಲು ಏಳು ಸತಿ ಕಮಲ ಮುಗಿಯೇ ಪ್ರಾಣಕಾಂತೆ ಅದು ಏನಿರ್ಬೋದು ಪ್ರಾಣವಲ್ಲವೇ ಹಿಂದಿನ ದಿವಸದಿಂದಲೂ ಕರೆಸಿಕೊಂಡ ಕಾರಣವೇನೆಂದರೆ ಯತ್ವಕರ್ತ ಯತ್ವಯಾಪಕನ ಕೆಲಸ ಮಾಡಬೇಕೆಂದರೆ ಯತ್ನೆ ಮಾಡಲಿಕ್ಕೆ ಮೊದಲು ಯಾರನ್ನು ಕರೆಸಬೇಕು 60 ಮಂದಿ ಅಳಿಯಂದಿರೋಳು ನಿನ್ನ ಸಂತೋಷದ ಪ್ರಾಪ್ತಿಯು ಯಾರೆಂದಿರುವುದು ಹೇ ಪ್ರಿಯಳೆ ನಿನ್ನ ಅಂತರಂಗದ ಭಾವವು ಏನಿರುವುದು ಹೆಂಡತಿಯನ್ನು ಬಿಟ್ಟು ಸಂತೋಷದಿಂದ ಹೇಳುವುದಕ್ಕೆ ಹೇ ಪ್ರಾಣಕಾಂತೆ ಅದು ಏನಿರುವುದು ಚೆನ್ನಾಗಿ ಹೇಳುವುದಕ್ಕೆ ಕೊಂಡ್ರ ನಾಳೆಗೆ ನಾನು ಹದ್ರಿಗೆ ಹೋಗ್ಬೇಕಾಗದ ಬೇಕ್ರಿ ತೋರ್ ಮಾಡ್ರ
ಸಾಮನು ಜಗದಾದಿ ದೇವನು ಆತನು ನಮ್ಮ ಹಿರಿಯ ಮಗಳು ಗಂಡನು ಸದಾಶಿವನನ್ನು ಕರೆದುಕೊಂಡು ಬಂದು ಮಾನಕೊಟ್ಟು ದಿಟ್ಟನಾಗಬೇಕು ಅಲ್ಲದೆ ಉಳಿದಳೆಂದರಿಗೆ ಪತ್ರವನ್ನು ಬಂದು ಹೋಗುತ್ತದೆ. ಕಾಂತನು ಸಂತೋಷದಿಂದ ತರಳರಿ ವೀರ ಗುಣಗಂಭೀರ. ಸಂತೋಷದ ಮಾತನಾಡಿದೆ ಬಲ್ಲವಿ. ನನ್ನ ಹಿರಿಯ ಮಗಳಾದ ಸತಿದೇವಿಗೆ ಸಂಪಸುವಿಗೆ ಕೊಟ್ಟುರುತ್ತೀರಿ. ಜಗದಾದಿ ದೇವನೇ ನಮ್ಮ ಹಳೆಯ ನಮ್ಮ ಮನ ಹರ್ಷಪೂರ್ಣವಾಗಿದ್ದೇನೆ. ಹೇ ಪ್ರಿಯರೇ, ಸರ್ವ ಸಂಪತ್ತು ವ್ಯಕ್ತರಾದ ಶಕ್ತಿ ಸಂಪನ್ನನಾದ ಶ್ರೀಕೃಷ್ಣನ ಮೂರ್ತಿ ಆದರೂ ಆತನು ನಂದನೆ ಯಾವ ಶತನಂತರ ಮೇಲಾದರು ನಿನ್ನ ಸಂತೋಷವು ಪೂರ್ಣವಿದ್ದಂತೆ ಕಾಣುವುದಿಲ್ಲ. ಇರಲಿ, ಉಳಿದ ಅಳಿಯಂದರಿಗೆ ಪತ್ರವನ್ನು ಬರೆದು ಕಳಿಸದ ಅಥವಾ ಸ್ವತಃ ನಾನೇ ಕರೆಯಲಿಕ್ಕೆ ಹೋಗ. ಇದನ್ನು ಚೆನ್ನಾಗಿ ಹೇಳಿಸಕ್ಕೆ ಕಮಲಮುಖಿಯೇ. ಹೇ ಪ್ರಾಣದಲ್ಲವ, ಹೊರಗಾಮಿನಿ ಜಡೆಗಳು ಅಂತ ನೋಡರಾಯನು ಹಾಗೂ ಅವನು ಮಡಿದ ಸಹಿತ ಜಡೆ ಸಿಂಹಾಸದ ಮೇಲೆ ನಿಮ್ಮ ಪಡೆಯುವ ಸಂಪತ್ತಕ್ಕೆ ಎಲ್ಲರೂ ಜಡೆ ಜಾಂಬಿಕೆನು
ತಪ್ಪದೆ ಕರೆಸಿ ಮಾನವನು ಕಟ್ಟು ದಿಟನಾಗಬೇಕು ಕಾಂತ ಉಳಿದ ಹಳೆಂದರಿಗೆ ಪತ್ರವನ್ನು ಬರೆದು ಬಂದು ಹೋಗುತ್ತಾರೆ ಅಂತ ಕಾಂತನು ಸಂತೋಷದಿಂದ ಕರೀಲಿಕ್ಕೆ ಹೋಗಿದ ಕಾಂತ ಸದ್ಗುಣ ಅಂತ ಹೇಗಂತೆ ಗುಣಭೂಷಣಿ ನಾನೊಂದು ಬಲು ಮರ್ಯಾದೆಗೆ ಬಿದ್ದು ಸಾಯವನ್ನು ಒಲ್ಲಬೇಕು ಎಂದು ನಾನು ಆ ದೇವಸ್ಥಾನದವರೆಗೆ ಹೋದರೆ ಸಿಂಹಾಸನದಿಂದ ಎದ್ದು ಬಂದು ಎನಿಗೆ ಮರ್ಯಾದೆ ಕೊಟ್ಟ ಸಣ್ಣ ಮನವರ ಸಂತೋಷ ಆ ಶಿವನು ಎನಿಗೆ ಮರ್ಯಾದೆ ಕೊಡದಿದ್ದರೆ ಎಂದು ಸಕ್ಕಿದ ಕೋಪಾರವನ್ನು ಸೇರಿದ ದಿಕ್ಕಿನಲ್ಲಿರುವ ಪ್ರಮೋಧಾದಿಗಳನ್ನ ಪ್ರಾಣದಲ್ಲವೇ ಶಿವನಿಗೆ ನೀವು ಮಾನೆ ಮಾವಂತರು ಆ ಬ್ರಹ್ಮಕುಲಾಪಣಿಯು ನಮ್ಮ ಮೇಲೆ ಬಹಳ ಪ್ರೀತಿ ಇರುವುದು ಎಲ್ಲಿಂದ ಯಾರನ್ನರೆ ಹೋದರೆ ಎಲ್ಲಿಂದ ಯಾರನ್ನರೆ ಹೋದರೆ ಏನು ಲಾಭಗಳು ಈ ಸಾರಿ ಸಾಗಿಸ್ತು ಇಂಥ ಮಾಧವನು ನಮ್ಮ ಹಿರಿಯ ಮಗಳಾದ ಕೆಲಸ ರಾವಣ ಸುಮ್ಮ ನಮಗೆ ಈ ಸಾರಿ ಭಾರಿ ಹೊಟ್ಟೆ ಭೀಮಸೈನ್ಯ ಸಕನಾದ ನೀಲಕಂಠನು ತಪ್ಪದೆ ಕರೆಸಿ ಮಾನವನ ಕೊಟ್ಟು ಪಿಟನಾಗಬೇಕು ಕಾಂತ ಕಾಂತೆ ನಿನ್ನ ಮಾತಿನ ಅನುಸಾರವಾಗಿ ನಾನು ಕೈಲಾಸಕ್ಕೆ ಹೋಗುತ್ತೇನೆ ಆ ಶಂಕರನನ್ನು ಕರೆದುಕೊಂಡ ಬರುತ್ತೀರಿ ಹೇ ರಮಣಿ ನಿನ್ನ ಅಂತರಂಗದ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ